ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಹ್ಯಾಪಿ ಸಂಡೇ ಎಲ್ಲರಿಗೂ. ಇವತ್ತು ಭಾನುವಾರ ಇರೋದ್ರಿಂದ ನಾನು ಬೇಗ ಎದ್ದು ಸ್ವಲ್ಪ ಬಟ್ಟೆಗಳೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಈಗ ಓಪನ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಂಡೇ ಎದ್ದು ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಕಮೆಂಟ್ ಹಾಕಿ. ನಾವು ಎದ್ದೇಳೋದೇ ಲೇಟು, ಹಾಗಾಗಿ ಇವತ್ತು ಬೇಗ ಗದ್ದೆ ಹತ್ರ ಹೋಗೋಣ. ರಾಜು ಬೀನ್ಸ್ ಹಾಕ್ತೀನಿ ಅಂದರು, ಹಾಗಾಗಿ ಸ್ವಲ್ಪ ಮನೆ ಹತ್ರನೇ ಇರ್ತೀವಿ, ಹೋಗಿ ಏನಾರು ರಾಜಿಗೆ ಹೆಲ್ಪ್ ಮಾಡಿಕೊಡ್ಬೋದೇನೋ ಅಂದ್ಬಿಟ್ಟು ಎದ್ದಿದ್ದೀನಿ. ಎದ್ದು ಹೊರಗಡೆ ಬಂದು ನೋಡೋದು ತುಂಬ ವೆದರೆಲ್ಲ ಚೆನ್ನಾಗಿತ್ತು, ಯಾಕೆಂದರೆ ಮಳೆ ಬಂದಿತ್ತಲ್ಲ, ಹಾಗಾಗಿ ಚೆನ್ನಾಗಿತ್ತು. ನಾನು ಸ್ವಲ್ಪ ಎಲ್ಲ ನೀರೆಲ್ಲ ಹಾಕೋಣ ಅಂದ್ಬಿಟ್ಟು ನೀರು ಹಾಕ್ತಾಬಿಟ್ಟು ಈಗ ಗದ್ದೆ ಹತ್ರ ಹೋಗ್ತಾಯಿದ್ವಿ. ಬನ್ನಿ ಗದ್ದೆ ಹತ್ರ ರಾಜು ಏನು ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಫುಲ್ಲು ನೋಡಿ, ದಯವಿಟ್ಟು ಯಾರು ಸ್ಕಿಪ್ನ ಮಾಡಿಬಿಡಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ವಿಡಿಯೋನ ಪದೇ ಪದೇ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಏನು ದಬಾಕ್ಬಿಡ್ತಾಳೆ ಅಂತ ಅಂತಿದ್ರು, ಅವರೇ ವೀಡಿಯೋನ ಜಾಸ್ತಿ ನೋಡ್ತಿದ್ದಾರೆ, ಥ್ಯಾಂಕ್ ಯು. ನನಗೆ ನಂದು ಅವರೆಲ್ಲ ಇರೋದಕ್ಕೇನೋ, ಅವರೆಲ್ಲ ಹುರ್ಕೋತಾ ಇರೋದಕ್ಕೇನೋ ನಾನು ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಮತ್ತು ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಬನ್ನಿ, ಈಗ ಗದ್ದೆ ಹತ್ರ ಮಕ್ಕಳೆಲ್ಲ ನಮಗೆ ದೋಸೆ ಉದ್ದಿನ ವಡೆ ಎಲ್ಲ ಬೇಕು, ತಿಂಡಿ ಬೇಕು ಅಂದರು. ಹಾಗಾಗಿ ಮನೇಲಿ ನನಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ವಿ, ಅದನ್ನು ತಿಂದು ಈಗ ಮಕ್ಕಳಿಗೆ ಅಂದ್ಬಿಟ್ಟು ಉದ್ದಿನ ವಡೆ, ಅವರು ರೈಮ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಮೊಸರು, ಹಾಲು ಮತ್ತು ಜ್ಯೂಸ್ನೆಲ್ಲ ತೊಗೊಳ್ಳೋಣ, ಬಿಸಿಲು ಇರೋದ್ರಿಂದ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ತೊಗೊಂಡ್ವಿ. ನನ್ನ ಮಗಳು ಜ್ಯೂಸ್ ತಗೋತಿದ್ದಾಳೆ, ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಮತ್ತು ನಿಂಬೆಹಣ್ಣು ತೊಗೊಂಡು ನ್ಯಾಚುರಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಸಕ್ಕರೆನೂ ನಿಂಬೆಹಣ್ಣು ತೊಗೊಂಡಿದ್ದೀನಿ. ರಾಜುಗೆ ಸಖತ್ ಇಷ್ಟ ನಿಂಬೆಹಣ್ಣು ಜ್ಯೂಸು, ಮತ್ತು ಈ ಥರ ಎಲ್ಲ ಜ್ಯೂಸ್ಗಳೆಲ್ಲ ಮಾಡಿದ್ರೆ ಅವರು ತುಂಬ ಇಷ್ಟಪಡ್ತಾರೆ. ಬನ್ನಿ ಈಗ ಅಲ್ಲಿಗೆ ಏನೇನು ಬೇಕು ಥಿಂಗ್ಸ್ಗಳೆಲ್ಲ ತಗೊಂಡು ನಾವು ಈಗ ಹೊರಡ್ತಾಯಿದ್ದೀವಿ. ನಮ್ಮ ಗದ್ದೆಯಲ್ಲಿ ಈಗ ಭತ್ತ ಹಾಕಿರೋದ್ರಿಂದ ಅದನ್ನು ಈಗ ರಾಜು ಟೊಮೊಟೊ ಎಲ್ಲ ಬೆಳೆದು ಹಾಗೆ ಇತ್ತು, ಅದಕ್ಕೇ ನಾನು ಬೀನ್ಸ್ ಹಾಕ್ತೀನಿ ಕಣಮ್ಮ ಅಂದರು. ಆಯಿತು ಹಾಕಿ ಅಂತ ಅಂದ್ಬಿಟ್ಟು ಬೀನ್ಸ್ ಹಾಕ್ತಾಯಿದ್ದಾರೆ. ನೋಡೋಣ, ಅವ್ರು ಏನೇ ಪ್ರಯತ್ನ ಮಾಡಿದ್ರು ಜೊತೆಯಾಗಿ ನಿಲ್ಲಬೇಕು, ಯಾಕೆ ಅಂದರೆ ಅವರು ಏನೇ ಮಾಡೋದು ನಮ್ಮೊಳ್ಳೋದಕ್ಕೆ. ಸರಿ, ಅವ್ರು ಆಲ್ರೆಡಿ 5 ಗಂಟೆಗೆ ಎದ್ದೋಗಿರೋದ್ರಿಂದ ಇದೇನು ಎಲ್ಲ ಕಸಗಳಿದ್ದಾವೆ ಅಂದ್ಕೊಂಡಿದ್ವಿ. ಫ್ರೆಂಡ್, ಈ ಥರ ಎಲ್ಲ ಕಸಗಳು ಏನಕ್ಕೆ ಹಾಕ್ತಾರೆ, ಈ ಕಡೆ ಎಲ್ಲ ಯಾಕಿರಬೇಕು ಅಂದರೆ ಅದು ಎಕ್ಸ್ಟ್ರಾ ಏನು ಕಳೆಗಳೆಲ್ಲ ಬರುತ್ತೆ ಅದೆಲ್ಲ ಬರಲ್ವಂತೆ, ಅದಕ್ಕೆ ಅವರು ಕವರಿಂಗ್ ಮಾಡಿರೋದು. ನಾನು ಇದನ್ನು ಕಸ ಅನ್ಕೊಂಬಿಟ್ಟಿದ್ದೆ. ಇಲ್ಲ, ಈ ಥರ ಎಲ್ಲ ಹಾಕಿದರೆ ಅದು ಕಳೆಗಳೆಲ್ಲ ಬರಲ್ವಂತೆ, ಅದಕ್ಕೆ ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ರಾಜುಗೆ ಈ ಥರ ಎಲ್ಲ ಗದ್ದೆಗಳೆಲ್ಲ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು. ನಾನೇನಪ್ಪ ಅಂದರೆ ಅನುಭವ ಇರಬೇಕು, ಹಿರೀಕರಿಗೆ ಏನಾರು ಗೊತ್ತಿರುತ್ತೆ, ನಮಗೇನು ಗೊತ್ತಿರುತ್ತೆ ಅಂತ. ಬಟ್ ಇವರು ತುಂಬ ಚೆನ್ನಾಗೇ, ಆಮೇಲೆ ರಾಜು ಏನೇ ಹಾಕಿದರೂ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಸಕ್ಸಸ್ ಆಗುತ್ತೆ ಅನ್ನೋದೊಂದು ನಂಬಿಕೆ ನಮಗೆ. ಅವರು ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಯಾರಿಗೂ ಕಂಡ್ರು ಹೊಟ್ಟೆ ಕಿಚ್ಚು ಇನ್ನೊಬ್ರ ಬಗ್ಗೆ ಮಾತಾಡೋಲ್ಲ, ಒಂದು ಅಸೂಯೆ ಪಡೋಲ್ಲ. ಏನೋ ಒಂಥರ ಮುಗ್ಧ ಜೀವ ಅಂತ ಹೇಳ್ತಾರಲ್ಲ, ಆ ಥರದವ್ರು ಇವರು. ಹಾಗಾಗಿ ರಾಜು ಏನು ಹಾಕಿದ್ರು, ಅವರು ಏನೇ ತಿಂದು ಒಂದು ಮಾವಿಂದ ಏನೇ ಹಾಕಲಿ ಅದನ್ನೇನೇ ತಿಂದು ಹಾಕಿದ್ರೂ ಅಲ್ಲಿ ಗಿಡ ಒಂದು ಬೆಳೆಯುತ್ತೆ. ಅದೊಂದು ಖುಷಿಲಿ ಅವ್ರು ಏನೇ ಹಾಕಿದ್ರು ಅವರು ಭೂಮಿ ತಾಯಿ ಅಂತ ಅವರಪ್ಪ ಯಾವಾಗಲೂ ಅಂತಿರ್ತಾರೆ. ಭೂಮಿ ತಾಯಿ ತುಂಬ ಚೆನ್ನಾಗಿ ಹೊಲ್ತಾಳೆ, ನನ್ನ ಮಗ ಭೂಮಿ ಮಗ, ಭೂಮಿಗೆಯ ಮಗ ಅಂತ. ಇರ್ಬೋದೇನಪ್ಪ ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ನಾವು ಎಲ್ಲ ಎಳ್ನೀರೆಲ್ಲ ಮರ ಎಲ್ಲ ಕಿತ್ತಿಸ್ಕೊಂಡು ಎಳ್ನೀರು ಕುಡ್ದಿದ್ದು ತುಂಬ ಇಷ್ಟ ಆಯಿತು. ಅದಂತೂ ಸಕ್ಕ ಸ್ವೀಟ್ ಇತ್ತು. ಆಲ್ಮೋಸ್ಟಲ್ಲಿ ಈ ಎಳ್ನೀರು ಎಷ್ಟು ಸ್ವೀಟ್ ಇತ್ತು ಅಂದರೆ ನಮ್ಗೆ ಜ್ಯೂಸೇ ಬೇಡ, ತಂದಿದ್ದು ಸಕ್ಕರೆ ಎಲ್ಲನ ಹಾಗೆ ವಾಪಸ್ ತಗೊಂಬರೋಣ ಅನ್ನೋಷ್ಟು ಸಖತ್ತು ಸ್ವೀಟ್ ಇತ್ತು. ಹಾಗೆ ಅತ್ತೆ ಮತ್ತು ಅತ್ತಿಗೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪಾಪ. ನಮ್ಮ ಅತ್ತಿಗೆ ಅಂತೂ ಪಾಪ ಎಲ್ಲನೂ ಮಾಡಿದ್ರು. ನಿಜವಾಗ್ಲೂ ಅವರು ಮನೆ ಹತ್ರ ಹೋಗಿ ಅವ್ರ ಗದ್ದೆ ಹತ್ರ ಒಂದು ದಿನ ಅನ್ನಲ್ಲ, ಅವ್ರ ಮನೆ ಹತ್ರನೂ ಎಲ್ಲೂ ಹೊರಗಡೆ ಹೋಗಿಲ್ಲ. ನಮಗೋಸ್ಕರ ಪಾಪ ಅವರು ಬಂದು ಇವೆಲ್ಲ ಹಾಕ್ಕೊಡ್ತಿದ್ದಾರೆ ಅಂದರೆ ಪಾಪ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನೋಡಿ, ನಮ್ಮ ಅಣ್ಣನ ಮಗ ಅಂತೂ ತುಂಬ ಕೆಲಸ ಮಾಡ್ದ ಪಾಪ. ನನ್ನ ಮಗಳೂ ಅಷ್ಟೇ ತುಂಬ ಕೆಲಸ ಮಾಡಿದ್ಲು. ಇದಾಗಿತ್ತು ನಮ್ಮ ಸಂಡೇ ಬ್ಲಾಗು. ಬಂದು ಬಿರಿಯಾನಿ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಲೈಫ್ ಅಷ್ಟೇ, ಯಾವಾಗಲೂ ತುಂಬ 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 ಏನೊಂದು ಶಾರ್ಟಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಅದಕ್ಕೆ ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್, ಹೀಗೆ ನೋಡ್ತಾ ಇರಿ.